ರೈಟ್ ಮ್ಯಾನ್ ಮೀಡಿಯಾದ ಮತ್ತೊಂದು ಕೂಸು ಅಂತ ಕರೆಸಿಕೊಳ್ಳುವಂತಹ ಪಬ್ಲಿಕ್ ಮ್ಯೂಸಿಕ್ಗೆ 2ನೇ ವರ್ಷ ನಾಳೆ. ಹಾಗಾಗಿ ಇವತ್ತಿನಿಂದ 28 ಗಂಟೆ 28 ನಿಮಿಷ 28 ಸೆಕೆಂಡ್ಗಳವರೆಗೂ ಕೂಡ ಪಬ್ಲಿಕ್ ಮ್ಯೂಸಿಕ್ನ ಪಾಂಚಾಲಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದೆ. ಈಗಾಗಲೇ ವೇಲು ಸರ್ ಕೂಡ ಅಲ್ಲಿ ಇದ್ದಾರೆ. ಹಾಯ್ ಸರ್. ನಮಸ್ಕಾರ ಸರ್, ಹೇಗಿದ್ದೀರಿ? ಏನ್ ತುಂಬಾ ಬಿಸಿ ಇದ್ದಂಗೆ ಕಾಣ್ತಾ ಇದೆ ಅಲ್ಲಿ ಪಾಂಚಾಲಿ ಅವ್ರ ಜೊತೆಗೆ. ಬಹಳ ಖುಷಿಯಾಗಿದೆ ಸರ್ ಇವತ್ತು. ಬಿಸಿ ಆಗಿಲ್ಲ, ತುಂಬಾ ಎಂಜಾಯ್ ಮಾಡ್ತಿದ್ದೀರಾ? ಐ ಎಂಜಾಯಿಂಗ್ ಮೈ ಸೆಲ್ಫ್. ಪಾಂಚಾಲಿ ಹೇಗ್ ನಡೀತಾ ಇದೆ ಸರ್? ಏನ್ ಹೇಳ್ತಿದ್ದಾರೆ? ಅರುಣ್, ನನ್ಗೆ ಇದೊಂಥರ ಅವಿಸ್ಮರಣೀಯ ದಿನ ನನ್ನ ಲೈಫಲ್ಲೇ. ಎಷ್ಟು ಅವರ್ ಆಯ್ತು ಇವಾಗ ಆಲ್ರೆಡಿ 7 hours ದಾಟ್ಬಿಟ್ಟಿದೀವಿ ನಾವು. ಸೊ ಎಲ್ಲಾ ಸೇರಿ ನನ್ನ ಎನರ್ಜಿ ಎಲ್ಲೆಲ್ಲೂ ಡ್ರಾಪ್ ಆಗದೆ ಇರೋಂಗ್ ನೋಡ್ಕೋತಾ ಇದಾರೆ. ಆಲ್ಮೋಸ್ಟ್ 8 hours ಕಂಪ್ಲೀಟ್ ಆಗ್ತಾ ಇದೆ. ಸೊ 7 hours ಮೇಲೆ 8 hours ಕಂಪ್ಲೀಟ್ ಮಾಡ್ತಾ ಇದೀವಿ ಅಂದ್ರೆ ಇಟ್ಸ್ ನಾಟ್ ಅ ಜೋಕ್. ಬಟ್ ನನಗೆ ಗೊತ್ತಾಗ್ತಿಲ್ಲ ಅದು ಹೆಂಗ್ ಟೈಮ್ ಹೋಗ್ತಾ ಇದೆ ಅಂತ. ಸುಸ್ತು ಅಥವಾ ಊಟ ಗೀಟ ಏನಾದ್ರು ಮಾಡಿದ್ರಾ ಇಲ್ವಾ? ಇನ್ನು ಏನೇನು ಊಟ ಅದು ಮಾಡಿದಿರಾ? ಇಲ್ಲ, ಊಟ ಮಾಡಿದ್ರಾ? ಊಟ ನಿದ್ದೆ ಏನು ಗೊತ್ತಾಗ್ತಿಲ್ಲ. ಬಿಕಾಸ್ ನನ್ ಜೊತೆಲಿ ಇರೋರು ಹೆಂಗ್ ಎನರ್ಜಿ ಕೊಡ್ತಿದ್ದಾರೆ ಅಂದ್ರೆ ಹೊಟ್ಟೆ ತುಂಬಿ ಎಕ್ಸ್ಟ್ರಾ ಆಗ್ತಿದೆ. ಎಸ್ ವೇಲು ಸರ್, ಪಾಂಚಾಲಿ ಅವರ ಈ ಎನರ್ಜಿ ಬಗ್ಗೆ ಏನ್ ಹೇಳ್ತೀರಾ? ಸರ್, ಅದ್ಭುತವಾದ ಎನರ್ಜಿ ಸರ್. ಎಲ್ಲೋ ಒಂದ್ ಕಡೆ ನನಗೆ ಇಲ್ಲಿ ಬಂದ ಮೇಲೆ ನನಗೆ ಜಲಸಿ ಆಗ್ತಾ ಇದೆ. ಅಂದ್ರೆ ದೇವ್ರು ಎಂತ ಶಕ್ತಿ ಕೊಟ್ಟಿದ್ದಾನೆ ಅಂದ್ರೆ ಹೆಣ್ಮಗುಗೆ, ಪಾಂಚಾಲಿ ಅಮ್ಮನಿಗೆ ನಿಜವಾದ ಅದನ್ನೇ ಹೇಳ್ತಾ ಇದೆ. ಅಮ್ಮ, ನೀವು ಸಂಗೀತ ಸಾಗರಿ ಅಂತ ಹೆಸರಿಡ್ಬೇಕು ಇವತ್ತಿಂದ ಅಂತ ಅನ್ಬಿಟ್ಟು. ಕಾರಣ ಇಷ್ಟೇ, 28 ಗಂಟೆಗಳ ಕಾಲ ಸಂಗೀತ ಅಂದ್ರೆ ಎಲ್ಲ ಸೆಲೆಬ್ರಿಟಿ ಜೊತೆಲಿ ಸಂಗೀತವನ್ನು ನೋಡ್ಕೊಂಡು ಹ್ಯಾಂಕರಿಂಗ್ ಮಾಡೋದಿದೆಯಲ್ಲ, ಆಟ್ಸ್ ಆಫ್ ಟು ಯು ಮಾ. ಥ್ಯಾಂಕ್ ಯು ಸರ್. ಅದ್ಭುತ. ಪಬ್ಲಿಕ್ ಮ್ಯೂಸಿಕ್ ಇಡೀ ಸ್ಟಾಫ್ಗೆ ಅಂದ್ರೆ ಇಡೀ ಟೀಮ್ಗೆ ಯಾರ್ಯಾರು ಐಡಿಯಾ ಕೊಟ್ಟು ಯಾರ್ಯಾರು ಮಾಡಿದಾರೆ ಅವ್ರಿಗೆಲ್ಲ ಮಿಲಿಯನ್ ಥ್ಯಾಂಕ್ಸ್ ಹೇಳ್ಬೇಕು. ಪ್ರೋಗ್ರಾಮ್ ಸರ್, ಫ್ಯಾಂಟಾಸ್ಟಿಕ್ ಪ್ರೋಗ್ರಾಮ್. ನಮ್ಮ ಟೀಮ್ ಅಲ್ಲಿ ನಮ್ಮ ಹರೀಶ್ ನಾಗರಾಜ್ ಅವರ ಐಡಿಯಾ ಇದು. ಮೀಟಿಂಗ್ ಅಲ್ಲಿ ಏನಾರ ಕ್ರೇಜಿ ಆಗಿ ಮಾಡ್ಬೇಕು ಅಂದಾಗ ಪಟ್ ಅಂತ ಅವ್ರು ಏನೋ ಯೋಚನೆ ಮಾಡಿ ಕ್ರೇಜಿ ಆಗಿ ಏನೋ ಹೇಳಿದ್ರು, ನಾವು ಅದಕ್ಕೆಲ್ಲ ಸಾಥ್ ನೀಡ್ಬಿಟ್ವಿ. ಸೊ ಈಗ ಅದು ಟೋಟಲ್ ಆಗಿ ಅದು ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು ಅನ್ಸುತ್ತೆ. ಅದ್ರಲ್ಲಿ ಅವರು ಏನೇ ಎಕ್ಸಿಕ್ಯೂಟಿವ್ ಮಾಡಿದ್ರು ತುಂಬಾ ಪಕ್ಕಾ ಎಕ್ಸಿಕ್ಯೂಟಿವ್ ಮಾಡ್ತಾರೆ, ಅದು ಇನ್ನೂ ಇಂಪಾರ್ಟೆಂಟ್. ಅಲ್ಲ ವೇಲು ಸರ್, ಬೆಳಗ್ಗೆ 8 ಗಂಟೆಗೆ ಆರಂಭ ಮಾಡಿದ್ದಾರೆ, ಇನ್ನೂವರೆಗೂ ಹಾಗೆ ಇದೆಯಾ ಎನರ್ಜಿ ಅಂತ? ಸರ್ 100% ಇದೆ ಸರ್. ನನಗೇನು ಮಕ್ಕದಲ್ಲಿ ಒಂದು ಸ್ವಲ್ಪ ಟೈರ್ಡ್ನೆಸ್ ಕಾಣ್ತಾ ಇಲ್ಲ. ವಾಯ್ಸ್ ಅಂತೂ ಐ ಲೈಕ್. ಪಾಂಚಾಲಿ ಅವ್ರ ವಾಯ್ಸ್ ನನ್ಗೆ ಬಹಳ ಇಷ್ಟ. ಒಂಥರ ಆಗಿದೆ ವಾಯ್ಸ್. ಹೌದೌದು, ಆಂಕರಿಂಗ್ ಅಲ್ಲಿ ನಾನು ಇದುವರೆಗೂ ಆಡೋದು ಕೇಳಿಲ್ಲ. ಎಲ್ಲರೂ ಆಡಿಸ್ತಾರೆ ಮತ್ತೆ ಮಾತಾಡಿಸ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ವಾಯ್ಸ್ ಐ ರಿಯಲಿ ಲೈಕ್ ಹರ್ ವಾಯ್ಸ್. ವೇಲು ಸರ್, ನಾನು ಒಂದೊಂದು ಪ್ರಶ್ನೆ ನಾನು ಕೇಳ್ಬೇಕು ನಿಮ್ಗೆ. ಅತ್ಯಂತ ಇಷ್ಟ ಆಗುವಂತ ಹಾಡು ಯಾವ್ದು ಸರ್ ಇಲ್ಲಿವರೆಗೂ? ಓಲ್ಡ್ ಆಗಿರ್ಬೋದು, ನೀವು ಆಗಿರ್ಬೋದು. ಸರ್, ನನಗೆ ರಾಜ್ಕುಮಾರ್ ಅವ್ರದ್ದು. ಯಾವ್ದು ಸರ್ ಸಾಂಗು? ಆಡಿಸಿ ನೋಡು, ಬೀಳಿಸಿ ನೋಡು, ಬುರುಳಿ ಹೋಗದು, ಏನೇ ಬರಲಿ ಯಾರಿಗೆ ಸೋತು ತಲೆಯ ಬಾಗದು, ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು. ಸೂಪರ್ ಸೂಪರ್. ಎವರ್ಗ್ರೀನ್ ಸಾಂಗ್ ಸರ್ ನಿಮಗೆ ಇದು? ಸರ್, ಎವರ್ಗ್ರೀನ್ ಸಾಂಗ್. ಎವರ್ಗ್ರೀನ್ ಸರ್. ಈ ಹಾಡು ಬಹಳ ಅರ್ಥಪೂರ್ಣವಾದಂತ ಹಾಡು. ಜಿ ಉದಯಶಂಕರ್ ಅವರ ಅದ್ಭುತವಾದ ಸಂಗೀತ. ಹೌದು. ಅಣ್ಣವರು ಫ್ಯಾಂಟಾಸ್ಟಿಕ್ ಆಕ್ಟಿಂಗು. ಮತ್ತೆ ನಮ್ಮ ಜೀವನಕ್ಕೆ ಈ ಹಾಡನ್ನ ಓಕೆ ಓಕೆ ಸರ್. ಪಾಂಚಾಲಿ ಅವರ ಎನರ್ಜಿ ಹೀಗೆ ಮುಂದುವರಿಲಿ, ನಿಮ್ಮ ಜೊತೆಗೆ ಅವರ ಸಂದರ್ಶನ ಕೂಡ ಹೀಗೆ ಮುಂದುವರಲಿ ಸರ್. ಟೇಕ್ ಕೇರ್ ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ಓಕೆ, ನಾವು ಪಾಕಿಸ್ತಾನದಲ್ಲಿ ಯಾವ ರೀತಿಯಾಗಿ ಏನು ಶಸ್ತ್ರಾಸ್ತ್ರಗಳು ಎಲ್ಲರ ಕೈಯಲ್ಲೂ ಕೂಡ ಸಿಗ್ತಾ ಇದೆ, ಮಿಸ್ಯೂಸ್ ಆಗ್ತಾ ಇದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಮಗಳ ಕೈಯಲ್ಲಿ AK-47 ಗನ್ ಕೊಟ್ಟು ವಾರ್ನಿಂಗ್ ಅನ್ನ ಮಾಡಿಸ್ತಾರೆ ಅಂದ್ರೆ ಎಷ್ಟು ಮಟ್ಟಿನ ವಿಕೃತಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಪಾಕ್ನ ನೀಚ ಮನಸ್ಥಿತಿಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ ಅನ್ಸುತ್ತೆ. ಪಾಕ್ ಪ್ರಜೆಯೊಬ್ಬ ಈ ರೀತಿಯಾಗಿ ಮಗುವಿನ ಕೈಯಲ್ಲಿ ಗನ್ನನ್ನ ಕೊಟ್ಟು ಈ ರೀತಿಯಾಗಿ ಮಾಡಿರುವಂಥದ್ದು ಯಾವ ರೀತಿಯಾದಂತಹ ಸಂಸ್ಕೃತಿ ಇದು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಇದು ಪಾಕಿಸ್ತಾನದ ಸಂಸ್ಕೃತಿ ಅನ್ಸುತ್ತೆ. ನಿಜಕ್ಕೂ ಕೂಡ ಅದಕ್ಕೆ ವಿಶ್ವವೇ ಧಿಕ್ಕಾರವನ್ನ ಕೂಡ ಹಾಕೋಗುತ್ತೆ. ಈ ರೀತಿಯ ಮಗಳ ಕೈಯಲ್ಲಿ AK-47 ಗನ್ ಕೊಟ್ಟು ಒಂದು ರೀತಿ ರಣಹೇಡಿ ಈ ರೀತಿಯಾಗಿ ಮೋದಿಗೆ ಬೆದರಿಸುವಂತಹ ಪ್ರಯತ್ನವನ್ನ, ಅದು ಕೂಡ ಮಗಳ ಕೈಯಲ್ಲೇ ವಾರ್ನಿಂಗ್ ಅನ್ನ ಮಾಡಿಸ್ತಾನೆ ಪಾಕಿಸ್ತಾನದ ಪ್ರಜೆ. ಪಾಕಿಸ್ತಾನದ ವಿರುದ್ಧ ತೆಪ್ಪಗಿರುವಂತೆ ಮೋದಿಗೆ ಮಗಳ ಕೈಯಲ್ಲಿ ವಾರ್ನಿಂಗ್ ಅನ್ನ ಮಾಡಿಸ್ತಾನೆ. ಪಾಕ್ನ ನೀಚ ಮನಸ್ಥಿತಿಗೆ ಇದಕ್ಕಿಂತ ಉದಾಹರಣೆ ಬೇಕಿಲ್ಲ ಅನಿಸುತ್ತೆ.